ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು, ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಟ ಮಾಡುವುದು ಹಾಗೂ ಜಿಲ್ಲೆಯಾದ್ಯಂತ ಸಂಘಟನೆಯನ್ನ ಬಲಪಡಿಸುವ ಉದ್ದೇಶದಿಂದಾಗಿ ಜಿಲ್ಲಾ ಜನಸೇನಾ ಒಕ್ಕೂಟ ಎಂಬ ಜಿಲ್ಲಾ ಮಟ್ಟದ ಸಂಘಟನೆಯನ್ನ ರಚಿಸಲಾಗಿದೆ. ಆಗಸ್ಟ್ 9ರಂದು ಸಂಜೆ ದಾಂಡೇಲಿ ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸಭೆಯಲ್ಲಿ ಸುಮಾರು 70 ಕಾರ್ಯಕಾರಿ ಸಮಿತಿ ಸದಸ್ಯರು ಭಾಗವಹಿಸಿದ್ರು. ಸದಸ್ಯರ ಸರ್ವಾನುಮತದ ಅನುಮೋದನೆಯೊಂದಿಗೆ ಸಂಘದ ಹೆಸರು, ಧ್ಯೇಯೋದ್ದೇಶಗಳು ಹಾಗೂ ನಿಯಮಾವಳಿಗಳನ್ನು ಚರ್ಚೆ ಮಾಡಿ ಜಿಲ್ಲಾ ಜನಸೇನಾ ಒಕ್ಕೂಟ ಅಂತ ಸಂಘಟನೆಯನ್ನ ರಚನೆ ಮಾಡಲಾಗಿದೆ. ಬಡವರು, ಕಾರ್ಮಿಕರು, ಮಹಿಳೆಯರು ಹಾಗೂ ಹಿಂದುಳಿದ ವರ್ಗಗಳ ಜನರಿಗೆ ಕಾನೂನು ಅರಿವು ಮೂಡಿಸುವುದು, ಅಗತ್ಯ ಕಾನೂನು ನೆರವು ಕೊಡುವುದು ಮತ್ತು ನ್ಯಾಯಕ್ಕಾಗಿ ಹೋರಾಡಲು ವೇದಿಕೆ ಕಲ್ಪಿಸುವುದು ಸಂಘಟನೆಯ ಪ್ರಮುಖ ಉದ್ದೇಶವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಶಿಕ್ಷಣ, ಹಕ್ಕುಗಳು ಹಾಗೂ ಸಂಘಟಿತ ಹೋರಾಟದ ಸಂದೇಶವನ್ನ ಮತ್ತು ಮಹಾತ್ಮ ಗಾಂಧೀಜಿಯವರ ಅಹಿಂಸಾ ಮಾರ್ಗವನ್ನ ಅನುಸರಿಸಿ ಜನಪರ ಹೋರಾಟ ನಡೆಸಲು ಸಭೆಯಲ್ಲಿ ಸಂಕಲ್ಪ ಮಾಡಲಾಗಿದೆ. ಸಭೆಯಲ್ಲಿ ನ್ಯಾಯವಾದಿ ರಾಜಶೇಖರ್ ಐಎಚ್ ಅವರನ್ನ ಜಿಲ್ಲಾ ಅಧ್ಯಕ್ಷರನ್ನಾಗಿ ಸರ್ವಾನುಮತದಿಂದ ಆಯ್ಕೆ ಮಾಡಲಾಗಿದೆ. ಸಂಘಟನೆಯನ್ನ ಕರ್ನಾಟಕ ಸಂಘ ಸಂಸ್ಥೆಗಳ ನೋಂದಣಿ ಅಧಿನಿಯಮ 1960ರ ಅನ್ವಯ ಕಾನೂನುಬದ್ಧವಾಗಿ ನೋಂದಾಯಿಸಲು ಜಿಲ್ಲಾ ನೋಂದಣಾಧಿಕಾರಿಗಳ ಮುಂದೆ ಅರ್ಜಿ ಸಲ್ಲಿಸುವ ಕುರಿತು ನಿರ್ಣಯ ಕೈಗೊಳ್ಳಲಾಗಿದೆ. ಜಿಲ್ಲಾ ಉಪಾಧ್ಯಕ್ಷರಾಗಿ ಪ್ರೇಮಾನಂದ ವಿಷ್ಣು ಗವಾಸ್, ರೋಹಿತ ನಾಮದೇವ್ ಮಲವಾದೆ, ರಫೀಕ್ ಅಹಮದ್ ಯೂಸುಫ್ ಖಾನ್ ಮತ್ತು ಸೂರ್ಯನಾರಾಯಣ ಕುಲಾಯಪ್ಪ ಹರಿಜನ ಆಯ್ಕೆಯಾಗಿದ್ದಾರೆ. ಪ್ರಧಾನ ಕಾರ್ಯದರ್ಶಿಗಳಾಗಿ ಮಹೇಶ್ ಲಕ್ಷ್ಮಣ ಹರಿಜನ, ಸುಲೇಮಾನ್ ಸೈಫುದ್ದೀನ್ ಶೈಖ್ ಹಾಗೂ ಆಂಜನೇಯ ರಾಯಪ್ಪ ಮನವೊಡ್ಡರ, ಕಾರ್ಯದರ್ಶಿಗಳಾಗಿ ರಾಜಶೇಖರ್ ನಿಂಬಾಳ್ಕರ್, ಮಹಮ್ಮದ್ ಅಕ್ಬರ್, ಹನೀಫ್ ಸಾಬ್ ಶೈಖ್ ಮತ್ತು ಈಶ್ವರಪ್ಪ ಹರಿಜನ್ ಆಯ್ಕೆಯಾಗಿದ್ದಾರೆ. ಸಂಘಟನೆ ಕಾರ್ಯದರ್ಶಿಗಳಾಗಿ ಹರೀಶ್ ಖಾದರ್, ನಲ್ಲಪ್ಪ ಕುಲಾಯಪ್ಪ ಹರಿಜನ, ರಾಮು ಈಶ್ವರಪ್ಪ ಹರಿಜನ್, ಪ್ರಕಾಶ್ ದೇವರೆಡ್ಡಿ ಹರಿಜನ್ ಹಾಗೂ ರಾಹುಲ್ ನಲ್ಲಪ್ಪ ಹರಿಜನ್ ಆಯ್ಕೆಯಾಗಿದ್ದಾರೆ. ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ರಾಕೇಶ್ ನಲ್ಲಪ್ಪ ಹರಿಜನ್ ಹಾಗೂ ಕುಲಾಯಪ್ಪ ಹರಿಜನ್ ಮತ್ತು ಸಾಮಾಜಿಕ ಜಾಲತಾಣ ನಿರ್ವಾಹಕರಾಗಿ ಅಶ್ಫಕ್ ಹೈದರ್ ಶೈಖ್ ಅವರನ್ನ ನೇಮಕ ಮಾಡಲಾಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ತಾಲೂಕು ಮಟ್ಟದ ಸಂಘಟನೆಯನ್ನು ರಚಿಸಿ ಜಿಲ್ಲಾ ಮಟ್ಟದಲ್ಲಿ ಸಂಘಟನೆಯನ್ನ ಮತ್ತಷ್ಟು ಬಲಪಡಿಸುವುದಾಗಿ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿದೆ. ದಾಂಡೇಲಿ ಒಳಗಡೆ ಬಹಳಷ್ಟು ಸಂಘಟನೆಗಳು, ಹಲವಾರು ಸಂಘಟನೆಗಳು ಹುಟ್ಟು ಬಂದವ. ಆದರೆ ಯಾವುದೇ ಸಂಘಟನೆಗಳಾಗಲಿ, ನಮ್ಮ ದಾಂಡೇಲಿ ಯುವಕರಿಗಾಗಲಿ ಹಾಗೂ ಶಿಕ್ಷಣ ಸಂಸ್ಥೆಗಳಾಗಲಿ ಮತ್ತು ಹಲವಾರು ಸಂಖ್ಯೆಯಲ್ಲಿ ಆಗಲಿ ಯಾವುದೂ ಕೂಡ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನನ್ನ ಗುರುಗಳು ಹಾಗೂ ನಮ್ಮೆಲ್ಲರ ಮಾರ್ಗದರ್ಶಕರು, ನಮ್ಮ ಎಲ್ಲರ ಗುರುಗಳಾದಂತಹ ರಾಜಶೇಖರ್ ಸರ್ ಅವರು ನಾವು ಒಂದು ಸಂಘಟನೆಯನ್ನು ಮಾಡೋಣ ಅಂತೇಳಿ ನಾವೆಲ್ಲರೂ ಕೂಡಿ ಅದಕ್ಕೆಲ್ಲ ಎಲ್ಲರೂ ಇವತ್ತು IBಯಲ್ಲಿ ನಾವು ಮೀಟಿಂಗ್ ಕರೆದೇವೆ. ಯಾವ ಉದ್ದೇಶಕ್ಕೆ ಕರೆದೇವೆ ಅಂದರೆ, ಇವತ್ತಿನ ದಿನ ಜಿಲ್ಲಾ ಜನಸೇನಾ ಒಕ್ಕೂಟ ಅಂತೇಳಿ ಒಂದು ಸಂಘಟನೆಯನ್ನು ನಾವು ಸ್ಥಾಪನೆ ಮಾಡ್ತಾ ಇದ್ದೀವಿ ಜಿಲ್ಲಾ ಮಟ್ಟದಲ್ಲಿ. ಸೊ ಹಾಗಾಗಿ ಆ ಸಂಘಟನೆಯನ್ನು ಸ್ಥಾಪನೆ ಮಾಡಲಿಕ್ಕಾಗಿ ತಮ್ಮೆಲ್ಲರ ಸಹಕಾರ, ಬೆಂಬಲ, ಮಾರ್ಗದರ್ಶನ, ತಮ್ಮೆಲ್ಲರ ಸಲಹೆ ಸೂಚನೆಗಳು ನಮಗೆ ಅತಿ ಅವಶ್ಯಕತೆ ಇದೆ. ಹಾಗೂ ಅವೆಲ್ಲರೂ ಕೂಡ ನಮಗೊಂದು ಬೆನ್ನೆಲುಬಾಗಿ ನೀವೆಲ್ಲ ನಮಗೆ ಶಕ್ತಿಯನ್ನು ತುಂಬಬೇಕು. ಮತ್ತು ದಾಂಡೇಲಿಯಲ್ಲಿ ಆಗುವಂಥ ಅನ್ಯಾಯ, ಭ್ರಷ್ಟಾಚಾರ, ಬಡವರ ಬಗ್ಗೆ ನಮ್ಮದವರ ಪರವಾಗಿ ನಾವು ಸದಾ ನಮ್ಮ ಸಂಘಟನೆ ಒಂದು ಅವ್ರ ಜೊತೆಯಾಗಿರ್ತೀವಿ. ಮತ್ತು ಶಿಕ್ಷಣ ಇಲಾಖೆ ಆಗಲಿ, ಶಿಕ್ಷಣ ಈಗ ನೋಡ್ರಿ ನಮ್ಮ ದಾಂಡೇಲಿ ಒಳಗೆ ಯಾವುದೇ ರೀತಿ ಏನೂ ಇಲ್ಲ. ಈಗ ಎಲ್ಲರೂ ಹೋಗ್ಬೇಕಂದ್ರೆ ಹಳೆಯಾರ ಹೋಗ್ಬೇಕು, ಈಗ ಧಾರವಾಡ ಹೋಗ್ಲಿ, ಆ ಕಡೆ ಹೋಗ್ಬೇಕು. ಮತ್ತು ರಸ್ತೆಗಳು ಎಲ್ಲ ತಾವೆಲ್ಲರೂ ಕೂಡ ತಮ್ಮೆಲ್ಲರ ನನ್ನ ಪರಿಚಯ ಇದೆ. ಹಾಗಾಗಿ ನನಗೂ ಕೂಡ ಪರಿಚಯ ತಮಗೆ ನೀಡುವಂಥ ಒಂದು ಅತ್ಯಗತ್ಯ ಹಾಗೂ ನನ್ನ ಕರ್ತವ್ಯ ಅಂತೇಳಿ ನಾನು ಒಂದು ಸಮಯದಲ್ಲಿ ನಾನು ತಿಳ್ಕೊಂಡು, ನಾನು ರಾಜಶೇಖರ್ ಈಶ್ವರಪ್ಪ ಹರಿಜನ್ ಅಂತೇಳಿ ನಾನು ಸುಮಾರು 2007ರಿಂದ ನನ್ನ ಒಂದು LLBಯನ್ನು ಧಾರವಾಡ ವಿಕಟದಿಂದ ನಾನು ಸಂಪೂರ್ಣವಾಗಿ ಕಂಪ್ಲೀಟ್ ಮಾಡಿಕೊಂಡು ದಾಂಡೇಲಿಯಲ್ಲಿ ವೃತ್ತಿಯನ್ನು ಮಾಡಿದೆ. ವೃತ್ತಿಯನ್ನು ಆರಂಭಿಸಿದ ನಂತರ ಹಲವಾರು ಸಂಘಟನೆಯಲ್ಲಿ ನಾನು ಸುಮಾರು ಬಿಕಾಮಿಂದಲೇ ಸಂಘಟನೆಯಲ್ಲೆಲ್ಲ ಕೆಲಸ ಮಾಡ್ತಾ ಬಂದೆ. ನನಗೆ ನಾನು ಆರ್ಥಿಕವಾಗಿ ಹಿಂದುಳಿದ ವರ್ಗದಿಂದ ನಮಗೇನೋ ಮಾಡಿದ್ರೆ ಎಲ್ಲನೂ ಮಾಡಬೇಕು ನಮ್ದು. ಸೊ ಅದಕ್ಕಾಗಿ ಜಿಲ್ಲಾ ಜನಸೇನಾ ಒಕ್ಕೂಟ ಅಂತೇಳಿ ನಮ್ಮ ಸಂಘಟನೆಯನ್ನು ನಾವು ನಿರ್ಮಾಣ ಮಾಡತ್ತೀವಿ. ತಮ್ಮೆಲ್ಲರ ಸರ್ಕಾರ ಅದರ ಜೊತೆಗಿರಲಿ. ಇದ್ರ ಮುಂದೆ ರೂಪುರೇಷೆ ಹೆಂಗಿರ್ತಾವೆ ಅಂತೇಳಿ
ನಮ್ಮ ರಾಜಶೇಖರ್ ಸರ್ ಅವರು ಸಂಪೂರ್ಣವಾಗಿ ಅದನ್ನು ಮಾಹಿತಿ ತಮ್ಮ ಜೊತೆ ಹಂಚ್ಕೊತಾರೆ. ಸೊ ಹಾಗಾಗಿ ಇಲ್ಲಿ ಬಂದಂಥ ಎಲ್ಲರೂ ಕೂಡ ಯಾರೂ ಕೂಡ ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ನನಗೇನು ನಾ ಏನು ಮಾತಾಡ್ಬೇಕು, ನನಗೆ ಇಷ್ಟೆಲ್ಲರೂ ದೊಡ್ಡವರು ಅದಾರ, ನನಗೆ ಮಾತಾಡೋಕ್ಕೆ ಇದು ಅಂತ ಅಂಜಿಕೆ ಬರ್ತದೆ ಅಂತೇಳಿ ಯಾರೂ ಭಯ ಪಡ್ಕೊಳ್ರಿ. ಯಾಕಂದ್ರೆ ಇದೇ ನಮಗೆ ಪೊಸಿಷನ್, ಇದೇ ನಮಗೊಂದು ಪೊಸಿಷನ್. ನಾಳೆಗೆ ನಾವು ಮಾತಾಡೋದು ಕಲಿಬೇಕಂದ್ರೆ ಇಲ್ಲಿಂದ ನಾವು ಕಲಿಬೇಕು. ಸೊ ಅದಕ್ಕಾಗಿ ತಮ್ಮ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳು ನಿಮ್ಮ ಗಮನಕ್ಕೆ ಏನೇನಿದಾವೆ ಇದನ್ನೆಲ್ಲ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರಿ. ಅದರ ಸಮ್ಮುಖದಲ್ಲಿ ನಮ್ಮ ಸಂಘಟನೆ ಯಾವ ರೀತಿ ನಾವು ಬೆಳೆಸಬೇಕು, ಏನು ಮಾಡಬೇಕಂತೇಳಿ ನಮಗೂ ಕೂಡ ನೀವು ಶಕ್ತಿ ತುಂಬಬೇಕಾಗ್ತದೆ ಅಂತೇಳಿ ನಾನು ಒಂದು 2 ಮಾತುಗಳನ್ನು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತೆ ತಮ್ಮೆಲ್ಲರಿಗೂ ನಾನು ಇಟ್ಕೊಂಡಿದ್ದೇವೆ. ಅದೇ ರೀತಿ ಈ ಒಂದು ಸಂಘಟನೆಯನ್ನು ಯಾರ ಒಂದು ನಮ್ಮ ರಾಷ್ಟ್ರದ ಮಹಾನ್ ನಾಯಕರೇನು ಸ್ಲೋಗನ್ಸನ್ನು ಜನರಿಗೆ ಏನು ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ, ಅದೇ ದಾರಿಯಲ್ಲಿ ನಾವು ನಡೆದು ನಮ್ಮ ಒಂದು ಏನು ಬೇಡಿಕೆಗಳನ್ನು ಏನಿದ್ದಾವೆ ಅವುಗಳನ್ನು ನಾವು ಒಂದು ಕಂಡುಕೊಳ್ಬೇಕು, ಆ ಬೇಡಿಕೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ಅತ್ಯುನ್ನತ ಉದ್ದೇಶದೊಂದಿಗೆ ಇವತ್ತು ಅಂಥ ಒಂದು ಧ್ಯೇಯ ಉದ್ದೇಶಗಳನ್ನು ಇವತ್ತು ನಾನು ಇಲ್ಲಿ ಬೈಲಾಸ್ ಅನ್ನೋದು ನಾನು ಇಲ್ಲಿ ತಯಾರು ಮಾಡಿದ್ದೇನೆ. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ಮೊದಲನೇದಾಗಿ ನಾವು ವಿ ನೀಡ್ ಟು ಎಜುಕೇಟ್ ಅವರ್ ಸೆಲ್ಫ್, ವಿ ನೀಡ್ ಟು ಎಜುಕೇಟ್, ವಿ ನೀಡ್ ಟು ಆರ್ಗನೈಸ್. ಮೊದಲು ನಾವು ಶಿಕ್ಷಣವನ್ನು ಪಡಿಬೇಕು, ಅರಿವನ್ನು ಪಡಿಬೇಕು, ತಿಳುವಳಿಕೆಯನ್ನು ಸಂಪಾದಿಸಬೇಕು, ಜ್ಞಾನವನ್ನು ಸಂಪಾದಿಸಬೇಕು. ನಂತರ ಹೋರಾಟಗಳನ್ನು ರೂಪಿಸಬೇಕು, ಸಂಘಟಿತರಾಗಬೇಕು ಅನ್ನುವಂಥ ಅತ್ಯುನ್ನತ ಉದ್ದೇಶ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಇವತ್ತು ತಾವೆಲ್ಲ ನಮ್ಮ ಭಾರತ ದೇಶದ ಇಡೀ ಜಗತ್ತವರಿಗೆ ನೆನೆಸ್ತಾರೆ, ಅವರಿಗೆ ಕೆಲವೊಂದು ದೇಶದಲ್ಲಿ ಪೂಜೆ ಮಾಡ್ತಾರೆ. ಅಹಿಂಸಾ ಮಾರ್ಗ ಯಾರು ಸ್ಥಾಪನೆ ಮಾಡಲಿಕ್ಕೆ ಸಾಧ್ಯ ಅಂತೇಳಿ ಇಂಥ ಅತ್ಯಾಧುನಿಕ ಯುಗದಲ್ಲೂ ಕೂಡ 1947ರಲ್ಲಿ ಅವರು ಸ್ವತಂತ್ರವನ್ನು ನಮ್ಮ ದೇಶಕ್ಕೆ ಏನು ತಂದು ಕೊಡಲಿಕ್ಕೆ ಯಾವ ಒಂದು ಮಾರ್ಗವನ್ನು ಅನುಸರಿಸಿದ್ರು ಅವೆಲ್ಲ ಕೂಡ ನಾವು ತಲೆಯಲ್ಲಿ ಇಟ್ಕೋಬೇಕು. ಇವತ್ತು ನಾನ್ ವೈಲೆನ್ಸ್ ಇದು ಎಲ್ಲರಿಗೂ ಸಾಧ್ಯ ಆಗುವಂಥದ್ದಿಲ್ಲ, ಅಸಾಧ್ಯ ಅಂತ ಪುಣ್ಯಾತ್ಮರನ್ನ ಇವತ್ತು ನಮ್ಮ ದೇಶ ಪಡೆದಿರುವಂಥ ಭೂಮಿ. ಹಾಗಾಗಿ ಸ್ವಾಮಿ ವಿವೇಕಾನಂದ ಆಗಿರ್ಬೋದು ನಮ್ಮ ಇಡೀ ಜೀವನವನ್ನು ಮುಗಿಬಿಟ್ಟು ಯಾವಾಗ ತನ ನಮ್ಮ ಗುರಿ ಮುಟ್ಟೋದಿಲ್ವೋ ಅಲ್ಲಿ ತನ ನೀವು ಸಾಧನೆ ಮಾಡಿ ನೀವು ಓಡ್ರಿ ಅನ್ನುವಂಥ ಕರೆಯನ್ನು ಕೊಟ್ಟು ಯುವಕರಿಗೆ. ಸುಭಾಷ್ ಚಂದ್ರ ಬೋಸ್ ಆಗಿರ್ಬೋದು, ನಿಮ್ಮ ರಕ್ತವನ್ನು ಕೊಡಿ ನಾನು ನಿಮಗೆ ಸ್ವತಂತ್ರವನ್ನು ಕೊಡ್ತೇವೆ ಅನ್ನುವಂಥ ಒಂದು ಕೂಗನ್ನು ಇವತ್ತು ಕೊಟ್ಟರು. ಹಾಗಾಗಿ ನಾವಿಂಥ ಮಹಾನ್ ನಾಯಕರನ್ನ ಪ್ರೇರಣೆಯನ್ನು ತೆಗೆದುಕೊಂಡು ಇವತ್ತು ಈ ಒಂದು ಧ್ಯೇಯ ಉದ್ದೇಶಗಳು ವಿ ಶಾಲ್ ಸ್ಟ್ಯಾಂಡ್ ಫಾರ್ ದಿ ಜಸ್ಟಿಸ್, ವಿ ಶಾಲ್ ಸ್ಟ್ಯಾಂಡ್ ಫಾರ್ ದಿ ಟ್ರೂತ್. ನಾವು ನ್ಯಾಯಕ್ಕಾಗಿ ಎಲ್ಲರೂ ನಿಲ್ಲುವ, ಸತ್ಯಕ್ಕಾಗಿ ನಿಲ್ಲುವ. ಹಾಗಾಗಿ ನಂತರ ನಾವು ವಿ ರೆಸ್ಪೆಕ್ಟ್ ದಿ ಕಾನ್ಸ್ಟಿಟ್ಯೂಷನ್, ವಿ ರೆಸ್ಪೆಕ್ಟ್ ದಿ ರೂಲ್ಸ್ ಆಫ್ ಲಾ. ಸಂವಿಧಾನವನ್ನು ಗೌರವಿಸುವ, ಸಂವಿಧಾನವನ್ನು ಅರಿಯುವ, ಸಂವಿಧಾನವನ್ನು ತಿಳಿದುಕೊಳ್ಳುವ. ಇವತ್ತು ನಮ್ಮ ಸಂವಿಧಾನಕ್ಕೆ ಎಷ್ಟು ಗೌರವ ಇದೆ ಅಂತಂದ್ರೆ ಇಡೀ ಜಗತ್ತಿನಲ್ಲೇ ಬಹುಶಃ ಅಂತ ಅದ್ಭುತವಾಗಿರುವಂಥ ಸಂವಿಧಾನ ರಚನೆ ಮಾಡಲಿಕ್ಕೆ ಅಸಾಧ್ಯ. ಇವತ್ತು ತಾವು ನೋಡ್ತೇವೆ ನಮ್ಮ ಸಂವಿಧಾನದ ಒಂದೊಂದು ಅನುಚ್ಛೇದ ಯಾವ ರೀತಿ ಇದೆ ಅಂತಂದ್ರೆ ಅನುಚ್ಛೇದ ನಂಬರ್ 1ರಿಂದ 5ರವರೆಗೆ ನಮ್ಮ ದೇಶವನ್ನ ಯಾವುದೇ ಸರ್ಕಾರ ಬರಲಿ, ಯಾವುದೇ ಮುಖಂಡನ ಬರಲಿ, ಯಾವುದೇ ರಾಜಕೀಯ ನೇತ ಬರಲಿ ಹೊಡಿಲಿಕ್ಕೆ ಸಾಧ್ಯ ಇಲ್ಲ. ಅನಂತರ ಮೂಲಭೂತ ಹಕ್ಕುಗಳು ತಾವು ನೋಡಿದ್ರಿ, ಇಡೀ ಜಗತ್ತನ್ನು ತಿರುಗಿ ಬನ್ನಿ ನೀವು, ಅಂತ ಮೂಲಭೂತ ಹಕ್ಕುಗಳು ಯಾರಿಗೂ ಕೊಡಲಿಲ್ಲ. ನಾವಿವತ್ತು ಶಾಂತಿಯುತವಾಗಿ ಎಲ್ಲಿ ಕೂಡ ನಾವು ಕೆಲಸ ಮಾಡಲಿಕ್ಕೆ, ನಮಗೆ ನೆಮ್ಮದಿಯಿಂದ ಇರಲಿಕ್ಕೆ, ವ್ಯಾಪಾರ ಮಾಡಲಿಕ್ಕೆ, ನಾವು ಯಾವುದೇ ಪ್ರದೇಶದಲ್ಲಿ ವಾಸವಾಗಲಿಕ್ಕೆ, ಯಾವುದೇ ಧರ್ಮವನ್ನು ಸ್ವೀಕಾರ ಮಾಡಲಿಕ್ಕೆ, ಜೀವಿಸುವ ಹಕ್ಕು ನೀವು ಆರ್ಟಿಕಲ್ 21 ನೋಡ್ಬೋದು. ಪ್ರತಿಯೊಬ್ಬರು ಕೂಡ ನಾವು ಯಾವುದೇ ಒಂದು ಅಪರಾಧ ಈಗ ಎಲ್ಲರೂ ಹೋಗ್ಬೇಕಂದ್ರೆ ಹಳ್ಯಾರ ಹೋಗ್ಬೇಕು, ಇಲ್ಲಿಂದ ಧಾರವಾಡ ಹೋಗಿ ಆ ಕಡೆ ಹೋಗ್ಬೇಕು. ಮತ್ತು ರಸ್ತೆಗಳು ಎಲ್ಲ ಹಾಳಾಗಿದ್ದಾವೆ. ಅದನ್ನು ನೋಡಿ ನಾವು ಪಕ್ಕದ ನಮ್ಮ ಹಳ್ಯಾರ ನೋಡ್ರಿ ಎಷ್ಟು ಅಭಿವೃದ್ಧಿ ಆಗೈತಿ. ನಾವು ಈ ಬೆಂಬಲ ಮಾಡ್ತಾ ಇಲ್ಲ, ಹಳ್ಯಾರ ಸುಧಾರಣೆ ಆಗೈತಿ, ದಾಂಡೇಲಿ ಸುಧಾರಣೆ ಆಗತ್ತಿಲ್ಲ ಅಂತೇಳಿ. ಆದ್ರೆ ನಮಗೇನ ಮಾಡಿದ್ರೆ ಎಲ್ಲನೂ ಮಾಡಬೇಕು ನಮ್ದು. ಸೊ ಅದಕ್ಕಾಗಿ ಜಿಲ್ಲಾ ಜನಸೇನಾ ಒಕ್ಕೂಟ ಅಂತೇಳಿ ನಮ್ಮ ಸಂಘಟನೆಯನ್ನು ನಾವು ನಿರ್ಮಾಣ ಮಾಡುತ್ತೀವಿ. ತಮ್ಮೆಲ್ಲರ ಸರ್ಕಾರ ಅದ್ರ ಜೊತೆಗಿರಲಿ. ಇದ್ರ ಮುಂದೆ ರೂಪುರೇಷೆ ಹೆಂಗಿರ್ತಾವೆ ಅಂತೇಳಿ ನಮ್ಮ ರಾಜಶೇಖರ್ ಸರ್ ಅವರು ಸಂಪೂರ್ಣವಾಗಿ ಅದನ್ನು ಮಾಹಿತಿ ತಮ್ಮ ಜೊತೆ ಹಂಚ್ಕೊತಾರೆ. ಸೊ
ಸೊ ಹಾಗಾಗಿ ಇಲ್ಲಿ ಬಂದಂಥ ಎಲ್ಲರೂ ಕೂಡ ಯಾರೂ ಕೂಡ ನನಗೆ ಮಾತಾಡೋಕ್ಕೆ ಬರೋದಿಲ್ಲ, ನನಗೇನು ನಾ ಏನು ಮಾತಾಡ್ಬೇಕು, ನನಗೆ ಇಷ್ಟೆಲ್ಲರೂ ದೊಡ್ಡವರು ಅದಾರ, ನನಗೆ ಮಾತಾಡೋಕ್ಕೆ ಇವ್ರಂತೆ ಅಂಜಿಕೆ ಬರ್ತೈತೆ ಅಂತೇಳಿ ಯಾರೂ ಭಯ ಪಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಇದೇ ನಮಗೆ ಪೊಸಿಷನ್, ಇದೇ ನಮಗೊಂದು ಪೊಸಿಷನ್. ನಾಳೆಗೆ ನಾವು ಮಾತಾಡೋದು ಕಲಿಬೇಕಂದ್ರೆ ಇಲ್ಲಿಂದ ನಾವು ಕಲಿಬೇಕು. ಸೊ ಅದಕ್ಕಾಗಿ ತಮ್ಮ ಅಮೂಲ್ಯವಾದ ಸಲಹೆ ಸೂಚನೆಗಳು ನಮಗೆ ಏನೇನು ಅದಾವ ಅದನ್ನೆಲ್ಲ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿರಿ. ಅದರ ಸಮ್ಮುಖದಲ್ಲಿ ನಮ್ಮ ಸಂಘಟನೆ ಯಾವ ರೀತಿ ನಾವು ಬೆಳೆಸಬೇಕು, ಏನು ಮಾಡಬೇಕಂತೇಳಿ ನಮಗೂ ಕೂಡ ನೀವು ಶಕ್ತಿ ತುಂಬಬೇಕಾಗ್ತೈತೆ ಅಂತೇಳಿ ನಾನು ಮಾತುಗಳನ್ನು ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಸಾದಿಕ್ ಮುಲ್ಲಾ, ದಾಂಡೇಲಿ, AG ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ AG 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AG 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.